ಅಕ್ಕಿ ತೊಗೊಂಡಿದ್ದೀನಿ ನೋಡಿ. ರವೆಗಿಂತ ಸ್ವಲ್ಪ ದಪ್ಪ ಇರುತ್ತೆ, ಎಲ್ಲ ಕಿರಾಣಿ ಅಂಗಡಿಗಳಲ್ಲೂ ಸಿಗುತ್ತೆ. ಇದನ್ನು ಒಂದು ಬೌಲಿಗೆ ಹಾಕ್ಕೊಂಡು 2ರಿಂದ 3 ಸಲ ಚೆನ್ನಾಗಿ ತೊಳ್ಕೊಂಡ್ಬಿಡ್ಬೇಕು. ಚೆನ್ನಾಗಿ ತೊಳ್ಕೊಂಡು ನೀರು ತೆಗೆದು ಮತ್ತು ಅದು ಮುಳುಗೋ ಥರ ಸಬ್ಬಕ್ಕಿ ಎಷ್ಟು ಹಾಕ್ಕೊಂಡಿರ್ತೀರೋ ಅಷ್ಟು ಮುಳುಗಿ ಮೇಲೆ 1-1.5 ಇಂಚು ನೀರಿರಬೇಕು. ಒಂದು ರಾತ್ರಿ ನಾನು ನೆನೆಯೋಕ್ಕೆ ಬಿಟ್ಟಿದ್ದೀನಿ. ಬೆಳಗ್ಗೆ ತೆಗೆದು ತೋರಿಸ್ತಾ ಇದ್ದೀನಿ ನೋಡಿ, ಎಷ್ಟು ಮುತ್ತಿನಂಗೆ ಆಗಿದೆ. ಅಷ್ಟು ಚೆನ್ನಾಗಿರುತ್ತೆ ಈ ಸಬ್ಬಕ್ಕಿ. ಮತ್ತು ನೀರು ತೆಗೆದು ಇಟ್ಬಿಡೋಣಂತೆ. ಈಗ ಕುಕ್ಕರಿಗೆ ನಾವು ಯಾವ ಪ್ರಮಾಣದಲ್ಲಿ ಸಬ್ಬಕ್ಕಿ ಹಾಕ್ಕೊಂಡಿದ್ದೀವೋ 1:4 4 ಬೌಲು, 1 ಬೌಲು ಸಬ್ಬಕ್ಕಿಗೆ 4 ಬೌಲು ನೀರು ಹಾಕ್ಕೊಂಡು ಸಬ್ಬಕ್ಕಿ ಹಾಕ್ಕೊಂಡು ಮುಚ್ಚಳ ಮುಚ್ಚಿ 1 ವಿಜಲ್ ಹೊಡ್ಸ್ಕೋಬೇಕು. 2ನೇದು ಬೇಡ. ಒಂದೇ 1 ವಿಜಲ್ ಆದಮೇಲೆ ಗ್ಯಾಸ್ ಆಫ್ ಮಾಡ್ಕೊಂಬಿಡಿ. ಆಮೇಲೆ ಸ್ಟವ್ ಮೇಲೆ ಒಂದು ಬಾಣಲಿ ಇಟ್ಟಿದ್ದೀನಿ. ಬಾಣಲಿಗೆ ಎಣ್ಣೆ ಹಾಕಿಬಿಟ್ಟು 1 ಸ್ಪೂನ್ ಎಣ್ಣೆ, ಒಂದು ಅರ್ಧ ಸ್ಪೂನ್ ಸಾಸಿವೆ, ಅರ್ಧ ಸ್ಪೂನು ಕಡಲೆಬೇಳೆ, ಅರ್ಧ ಸ್ಪೂನು ಉದ್ದಿನಬೇಳೆ, ಸ್ವಲ್ಪ ಕರ್ಬೇವಿನ ಸೊಪ್ಪು, ಖಾರಕ್ಕೆ ಒಂದು 4ರಿಂದ 5 ಹಸಿಮೆಣಸಿನ್ಕಾಯಿ ಹೆಚ್ಚಾಕ್ಕೊಂಡಿದ್ದೀನಿ. ನಿಮಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೋಬೋದು. ಚೆನ್ನಾಗಿ ಒಂದ್ಸಲಿ ಫ್ರೈ ಮಾಡ್ಕೊಂಬಿಡಿ. ಎಲ್ಲ ಗರಿ ಗರಿಯಾಗಿ ಆಗಬೇಕು. ಫ್ರೈ ಆದಮೇಲೆ 1 ಬೌಲಷ್ಟು ಗೋಡಂಬಿ ಹಾಕ್ಕೊಂಡಿದ್ದೀನಿ. ಗೋಡಂಬಿನೂ ಅಷ್ಟೇ ಸ್ವಲ್ಪ ಕಲರ್ ಚೇಂಜ್ ಆಗಬೇಕು. ಇಷ್ಟಾದರೆ ಸಾಕು. ಇಷ್ಟಾದಮೇಲೆ ಸಬ್ಬಕ್ಕಿ ನೋಡೋಣವಾ. ನೋಡಿ, ನೋಡೋಕ್ಕೆ ಅಷ್ಟು ಚೆನ್ನಾಗಿ ಕಾಣುತ್ತೆ, ಅಷ್ಟು ಚೆನ್ನಾಗಾಗಿದೆ ನೋಡಿ. 1/4 kg ಸಬ್ಬಕ್ಕಿಗೆ ಇಷ್ಟೊಂದಾಗಿದೆ. ನಾನು ಇದರಲ್ಲಿ ಅರ್ಧ ತಗೊಂಡು ಮಾಡ್ತಾಯಿದ್ದೀನಿ. ನನಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊತಾ ಇದ್ದೀನಿ. ತಣ್ಣಗಾದ್ಮೇಲೆ ಸಬ್ಬಕ್ಕಿನ ಒಗ್ಗರಣೆಗೆ ಹಾಕ್ಕೊಂಡು 1 ಬೌಲಷ್ಟು ಗಟ್ಟಿ ಮೊಸರು ಹಾಕ್ಕೊಂಡಿದ್ದೀನಿ. ಹಾಗೆ 1 ಲೋಟದಷ್ಟು ಹಾಲು ಹಾಕ್ಕೊಂಡಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಸ್ವಲ್ಪ ಕರಿ ದ್ರಾಕ್ಷಿ ಮತ್ತು ಇನ್ನೊಂದು ಮಾಮೂಲಿ ದ್ರಾಕ್ಷಿ, 2 ಒಣ ದ್ರಾಕ್ಷಿಗಳನ್ನು ಸ್ವಲ್ಪ ಹಾಕ್ಕೊಂಡು ಚೆನ್ನಾಗಿ ಕೈಯಾಡ್ಕೋಬೇಕು. ಸಬ್ಬಕ್ಕಿ, ಮೊಸರು, ಒಗ್ಗರಣೆ, ಉಪ್ಪು ಎಲ್ಲ ಹಾಕಿದ್ದೀವಲ್ವ, ಅದೆಲ್ಲ ಚೆನ್ನಾಗಿ ಕೂಡೋ ಥರ ಕೈಯಾಡ್ಕೋಬೇಕು. ನೋಡಿ, ಈ ಕನ್ಸಿಸ್ಟೆನ್ಸಿಗೆ ಕಲಿಸ್ಕೋಬೇಕು. ಅದು ಸ್ವಲ್ಪ ಹೊತ್ತಾದಮೇಲೆ ಗಟ್ಟಿ ಆಗುತ್ತೆ. ಸಬ್ಬಕ್ಕಿ ಗುಣನೇ ಆ ಥರ ಅಲ್ವಾ. ಎಲ್ಲ ರೆಡಿ ಆದಮೇಲೆ ನಾನಿಲ್ಲಿ ಸರ್ವ್ ಮಾಡ್ಕೊತಾ ಇದ್ದೀನಿ. ಇದು ಅಕ್ಕಿ ಮೊಸರನ್ನಕ್ಕಿಂತ ಸಬ್ಬಕ್ಕಿ ಮೊಸರನ್ನ ತುಂಬ ಚೆನ್ನಾಗಿರುತ್ತೆ. ಶಿವರಾತ್ರಿ ಹಬ್ಬಕ್ಕೆ ಇದನ್ನು ನೀವು ಮಾಡ್ಕೋಬೋದು. ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ